ನಮಸ್ಕಾರ ಪ್ರಿಯ ಭಕ್ತರೆ, ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ. ನಮಸ್ಕಾರ ವೀಕ್ಷಕರೇ, 2025 ಸೆಪ್ಟೆಂಬರ್ 21ರಂದು ಸಂಭವಿಸುವ ಈ ವರ್ಷದ ಎರಡನೇ ಸೂರ್ಯಗ್ರಹಣ ಮತ್ತು ಅಮಾವಾಸ್ಯೆಯ ಸಂಯೋಗವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಹತ್ವದ ಸಮಯವೆಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ಸೂರ್ಯ ಮತ್ತು ಚಂದ್ರನ ಗ್ರಹಣದ ಶಕ್ತಿ ಮಾನವರ ಮನಸ್ಸು ಮತ್ತು ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರುತ್ತದೆ. ವಿಶೇಷವಾಗಿ ಕುಂಭ ರಾಶಿಯವರಿಗೆ ಇದು ಆತ್ಮಪರಿಶೀಲನೆಗೆ, ಹಳೆಯ ಅಭ್ಯಾಸಗಳನ್ನು ಬಿಡುವುದಕ್ಕೆ ಹಾಗೂ ಹೊಸ ದಾರಿಯನ್ನು ಹುಡುಕುವುದಕ್ಕೆ ಒಂದು ಅವಕಾಶದಂತೆ ಪರಿಣಮಿಸುತ್ತದೆ. ಗ್ರಹಣದ ಸಂದರ್ಭದಲ್ಲಿ ಕುಂಭ ರಾಶಿಯವರು ತಮ್ಮ ಆಂತರಿಕ ಶಕ್ತಿ ಮತ್ತು ಭಾವನೆಗಳನ್ನು ಹೆಚ್ಚು ಸ್ಪಷ್ಟವಾಗಿ ಅರಿಯುವ ಸಾಧ್ಯತೆ ಇರುತ್ತದೆ. ಕೆಲಸ ವ್ಯವಹಾರಗಳಲ್ಲಿ ತಾತ್ಕಾಲಿಕ ಅಡಚಣೆಗಳು ಕಂಡುಬಂದರೂ ಧೈರ್ಯ ಮತ್ತು ಸಮಾಧಾನದಿಂದ ಮುನ್ನಡೆದರೆ ಯಶಸ್ಸಿನ ದಾರಿ ತೆರೆಯುವುದಿಲ್ಲ. ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಸಂಬಂಧಗಳಲ್ಲಿ ಸ್ವಲ್ಪ ಒತ್ತಡ ಉಂಟಾಗುವ ಸಾಧ್ಯತೆ ಇದೆ, ಆದ್ದರಿಂದ ಮಾತಿನಲ್ಲಿ ಜಾಗ್ರತೆ ಅಗತ್ಯ. ಅಮಾವಾಸ್ಯೆಯ ಶಕ್ತಿ ಕುಂಭರಾಶಿಯವರಿಗೆ ಹೊಸ ಆರಂಭಕ್ಕೆ ಅನುಕೂಲವಾಗುತ್ತದೆ. ಹಳೆಯ ಸಮಸ್ಯೆಗಳಿಂದ ಮುಕ್ತಗೊಳ್ಳಲು ಮತ್ತು ಜೀವನದಲ್ಲಿ ಹೊಸ ಗುರಿಗಳನ್ನು ಹೊಂದಲು ಇದು ಸೂಕ್ತ ಸಮಯ. ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು, ಆದರೆ ಮುಂದಿನ ದಿನಗಳಲ್ಲಿ ಲಾಭದ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ಒಟ್ಟಾರೆ ಈ ಸೂರ್ಯಗ್ರಹಣ ಮತ್ತು ಅಮಾವಾಸ್ಯೆ ಕುಂಭರಾಶಿಯವರ ಮನಸ್ಸಿಗೆ ಹೊಸ ಸ್ಫೂರ್ತಿಯನ್ನು ನೀಡುತ್ತದೆ. ಸಹನೆ, ವಿವೇಕ ಮತ್ತು ಧೈರ್ಯವನ್ನು ಬಳಸಿಕೊಂಡರೆ ದೀರ್ಘಾವಧಿಯ ಫಲಗಳು ಶುಭಕರವಾಗಿರುತ್ತವೆ. 2025 ಈ ವರ್ಷದ ಎರಡನೇ ಸೂರ್ಯಗ್ರಹಣ ಮತ್ತು ಅಮಾವಾಸ್ಯೆ ಪ್ರಭಾವದಿಂದ ಕುಂಭರಾಶಿಯವರ ರಾಶಿ ಫಲ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸೂರ್ಯಗ್ರಹಣವು ಪ್ರಕೃತಿಯ ಅದ್ಭುತ ಮತ್ತು ಶಕ್ತಿಶಾಲಿ ಘಟನೆ. ಚಂದ್ರನು ಸೂರ್ಯನ ಮುಂದೆ ಬಂದು ಭೂಮಿಯ ಮೇಲೆ ನೆರಳು ಬೀರುವಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಇದು ಮಾನವನ ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ತಾತ್ಕಾಲಿಕ ಪರಿಣಾಮ ಬೀರುತ್ತದೆ. ಕುಂಭ ರಾಶಿ ವಾಯುತತ್ವದ ರಾಶಿ. ಬುದ್ಧಿ, ಹೊಸ ಆಲೋಚನೆ, ವೈಚಾರಿಕತೆ, ಮುಕ್ತ ಚಿಂತನೆ, ಸಹಾನುಭೂತಿ, ಸಮಾಜಮುಖಿ ಗುಣಗಳು ಇದರಲ್ಲಿ ಪ್ರಮುಖ. ಕುಂಭ ರಾಶಿಯವರು ಸ್ವಾತಂತ್ರ್ಯವನ್ನು ಪ್ರೀತಿಸುವರು ಮತ್ತು ತಮ್ಮ ಜೀವನದಲ್ಲಿ ಹೊಸತನವನ್ನು ಅತಿ ಮೆಚ್ಚುತ್ತಾರೆ. ಆದರೆ ಕೆಲವೊಮ್ಮೆ ಅನಿಸಿಕೆಗೂ ಮೀರಿದ ಯೋಚನೆ, ತಾತ್ಕಾಲಿಕ ನಿರ್ಧಾರ ಅಥವಾ ಗೊಂದಲ ಉಂಟಾಗಬಹುದು. 2025 ಸೆಪ್ಟೆಂಬರ್ 21 ಅಮಾವಾಸ್ಯೆಯ ಸೂರ್ಯಗ್ರಹಣವು ಕುಂಭ ರಾಶಿಯವರಿಗೆ ವಿಶೇಷವಾಗಿ ಗಮನಾರ್ಹ. ಸೂರ್ಯ ಆತ್ಮ, ಗೌರವ, ಶಕ್ತಿ ಮತ್ತು ಅಧಿಕಾರವನ್ನು ಸಂಕೇತಿಸುತ್ತಾನೆ. ಗ್ರಹಣದ ಅವಧಿಯಲ್ಲಿ ಈ ಶಕ್ತಿ ತಾತ್ಕಾಲಿಕವಾಗಿ ಕುಂದುತ್ತದೆ. ಆದ್ದರಿಂದ ಕುಂಭ ರಾಶಿಯವರು ತಮ್ಮ ಜೀವನದ ದಾರಿ, ನಿರ್ಧಾರಗಳು ಮತ್ತು ಸಾಮಾಜಿಕ ಸಂಬಂಧಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು. ಸೂರ್ಯಗ್ರಹಣದ ಸಮಯದಲ್ಲಿ ಕುಂಭ ರಾಶಿಯವರ ಮನಸ್ಸಿನಲ್ಲಿ ಅಲ್ಪ ಅಶಾಂತಿ ಮೂಡಬಹುದು. ಸಾಮಾನ್ಯವಾಗಿ ಅವರು ವಿಶ್ಲೇಷಣಾತ್ಮಕವಾಗಿ ಸಮತೋಲನದಿಂದ ಯೋಚಿಸುವವರು. ಆದರೆ ಗ್ರಹಣದ ದಿನಗಳು ಸ್ವಲ್ಪ ಆತಂಕ, ಗೊಂದಲ ಅಥವಾ ತಾತ್ಕಾಲಿಕ ಅಸಮಾಧಾನ ತರುತ್ತವೆ. ಆತ್ಮವಿಶ್ವಾಸದಲ್ಲಿ ಸ್ವಲ್ಪ ಏರಿಳಿತ ಕಾಣಿಸಬಹುದು. ಹೊಸ ಯೋಜನೆಗಳು ತಕ್ಷಣವೇ ಸ್ಪಷ್ಟ ಫಲ ಕೊಡದೆ ತಾತ್ಕಾಲಿಕವಾಗಿ ವಿರಾಮ ಪಡೆಯಬಹುದು. ಆದರೆ ಧೈರ್ಯ, ಬುದ್ಧಿಮತ್ತೆ ಮತ್ತು ತಾಳ್ಮೆಯಿಂದ ನಡೆದುಕೊಂಡರೆ ಈ ಸಮಯವನ್ನು ಸ್ವಯಂ ಪರಿಶೀಲನೆ ಮತ್ತು ಸ್ವಾಭಾವಿಕ ಶಕ್ತಿಯನ್ನು ಮರುಪಡೆಯಲು ಬಳಸಬಹುದು. ಮನೋಭಾವದಲ್ಲಿ ಕೆಲವರಿಗೆ ಅತಿಯಾದ ಆತಂಕ, ನಿರ್ಧಾರಗಳ ಆತುರತೆ ಅಥವಾ ಬೇಸರ ಮೂಡುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಸ್ವಲ್ಪ ಸಮಯ ಮನಸ್ಸನ್ನು ಶಾಂತ ಮಾಡುವುದಕ್ಕಾಗಿ ಧ್ಯಾನ ಅಥವಾ ಸಾಂತ್ವನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೆ ಉತ್ತಮ. ಸೂರ್ಯಗ್ರಹಣದ ಅವಧಿಯಲ್ಲಿ ಕುಂಭ ರಾಶಿಯವರ ಆರ್ಥಿಕ ಕ್ಷೇತ್ರದಲ್ಲಿ ತಾತ್ಕಾಲಿಕ ಅಲೆಮಾಲೆಗಳು ಉಂಟಾಗಬಹುದು. ಸಾಮಾನ್ಯವಾಗಿ ಅವರು ಹೊಸ ಯೋಜನೆಗಳು, ಹೊಸ ಹೂಡಿಕೆ, ನಿರ್ವಹಣೆಯಲ್ಲಿ ಜ್ಞಾನ ಬಳಸಿ ಹಣಕಾಸನ್ನು ಸುಧಾರಿಸುತ್ತಾರೆ. ಆದರೆ ಸೆಪ್ಟೆಂಬರ್ 21 ಸೂರ್ಯಗ್ರಹಣದ ತಕ್ಷಣದ ದಿನಗಳಲ್ಲಿ ತುರ್ತು ನಿರ್ಧಾರ ಅಥವಾ ಬೃಹತ್ ಹೂಡಿಕೆ ಅಡ್ಡಿಯಾದ ಫಲವನ್ನು ತರುವ ಸಾಧ್ಯತೆ ಹೆಚ್ಚು. ಹೊಸ ವ್ಯಾಪಾರ, ಹೂಡಿಕೆ ಅಥವಾ ದೊಡ್ಡ ಮೊತ್ತದ ಖರೀದಿ ಈ ಸಮಯದಲ್ಲಿ ಮಿತಿಗೊಳಿಸಲು ಸೂಕ್ತ. ಹಳೆಯ ಸಾಲ, ಬಾಕಿ ಹಣಕಾಸು ವ್ಯವಹಾರಗಳನ್ನು ಪರಿಶೀಲಿಸಿ ಮುಕ್ತಾಯಗೊಳಿಸುವುದು ಉತ್ತಮ. ಹಿತಕರವಾದ ಯೋಜನೆಗಳನ್ನು ಮಾತ್ರ ಮುಂದುವರೆಸಬೇಕು. ಆದರೆ ಗ್ರಹಣದ ಬಳಿಕ ಸ್ಥಿತಿ ಸುಧಾರಿಸುತ್ತದೆ. ಹೊಸ ಆದಾಯದ ಮಾರ್ಗಗಳು ತೆರೆದಂತೆ ಕಾಣಬಹುದು. ಉದ್ಯೋಗಸ್ಥರಿಗೆ ಬೋನಸ್, ಪ್ರೋತ್ಸಾಹ ಅಥವಾ ಹೊಸ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶಗಳು ದೊರೆಯುವವು. ಸಾಮಾನ್ಯ ಸೂಚನೆ: ಅನಾವಶ್ಯಕ ಖರ್ಚು, ಅಪರಿಚಿತ ಒಪ್ಪಂದಗಳು ಮತ್ತು ತುರ್ತು ಹೂಡಿಕೆ ತಪ್ಪಿಸಬೇಕು. ಹಳೆಯ ಹಣಕಾಸು ಯೋಜನೆಗಳನ್ನು ಬಲಪಡಿಸಿ ಶಾಶ್ವತ ಲಾಭ ಸಾಧಿಸಬಹುದು. ಕುಂಭ ರಾಶಿಯವರು ತಮ್ಮ ವೃತ್ತಿಜೀವನದಲ್ಲಿ ಹೊಸ ಆಲೋಚನೆ ಮತ್ತು ವೈಚಾರಿಕತೆಯನ್ನು ತೋರಿಸುತ್ತಾರೆ. ಆದರೆ ಗ್ರಹಣದ ದಿನಗಳಲ್ಲಿ ಕಾರ್ಯಕ್ಷೇತ್ರದಲ್ಲಿ ತಾತ್ಕಾಲಿಕ ಅಸಮಾಧಾನ ಉಂಟಾಗಬಹುದು. ಸಹೋದ್ಯೋಗಿಗಳು ಅಥವಾ ಹಿರಿಯರೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಲು ಸಾಧ್ಯತೆ ಇದೆ. ಉದ್ಯೋಗಸ್ಥರಿಗೆ ಹೊಸ ಯೋಜನೆ ಪ್ರಾರಂಭಿಸುವ ಬದಲು ಹಳೆಯ ಕೆಲಸಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ಮುಕ್ತಾಯಗೊಳಿಸುವುದು ಉತ್ತಮ. ತಾತ್ಕಾಲಿಕ ಒತ್ತಡ, ಅಸಮಾಧಾನ, ವಿಳಂಬವು ಸಮಸ್ಯೆಯುಂಟು ಮಾಡಬಹುದು. ವ್ಯಾಪಾರಿಗಳ ಪರಿಗಣನೆ:
ಹೊಸ ಒಪ್ಪಂದ ಅಥವಾ ಸಹಭಾಗಿತ್ವಕ್ಕೆ ಈಗ ಸೂಕ್ತ ಸಮಯವಲ್ಲ. ಹಳೆಯ ಯೋಜನೆಗಳಲ್ಲಿ ದೋಷಗಳನ್ನು ಸರಿಪಡಿಸಿ ಶಕ್ತಿ ಒದಗಿಸುವುದು ಒಳಿತು. ಗ್ರಹಣದ ನಂತರ ಅವಕಾಶಗಳು ಸುಧಾರಿತವಾಗಿ ಮುಂಭಾಗದಲ್ಲಿ ಬರುತ್ತವೆ. ಶಾಂತಿ, ತಾಳ್ಮೆ, ಸಮತೋಲನ. ಕೋಪ ತೋರಿಸುವುದರಿಂದ ಸಮಸ್ಯೆ ಹೆಚ್ಚಾಗುತ್ತದೆ. ಆದರೆ ಶಾಂತ ಮನೋಭಾವದಿಂದ ನಡೆದುಕೊಂಡರೆ ಮುಂದಿನ ದಿನಗಳಲ್ಲಿ ಯಶಸ್ಸು ಲಭಿಸುತ್ತದೆ. ಕುಟುಂಬ ಜೀವನದಲ್ಲಿ ಸೂರ್ಯಗ್ರಹಣವು ಸ್ವಲ್ಪ ತಾತ್ಕಾಲಿಕ ಅಸಮತೋಲನ ತರಬಹುದು. ಕುಂಭ ರಾಶಿಯವರು ಸಾಮಾನ್ಯವಾಗಿ ಸತ್ಯವಾದ ಮಾತು ಹೇಳುವ ಸ್ವಭಾವದವರು. ಗ್ರಹಣದ ದಿನಗಳಲ್ಲಿ ಈ ಗುಣ ತೀಕ್ಷ್ಣವಾಗಿ ಪ್ರತ್ಯಕ್ಷವಾಗಬಹುದು. ಕೆಲವರಿಗೆ ಮಾತು ತುಪ್ಪು ಆಗಿ ಸಣ್ಣ ವಿಷಯಕ್ಕೂ ವೈಮನಸ್ಯ ಉಂಟಾಗಬಹುದು. ಪತಿ ಪತ್ನಿ ಸಂಬಂಧದಲ್ಲಿ ಅಲ್ಪ ಅಸಮಾಧಾನ ಅಥವಾ ಅರ್ಥದ ತಪ್ಪುಗಳು ಸಂಭವಿಸಬಹುದು. ಅದನ್ನು ಸಹನೆ, ಶಾಂತಿ ಮತ್ತು ಬುದ್ಧಿವಂತಿಕೆಯಿಂದ ನಿಯಂತ್ರಿಸಬಹುದು. ಮಕ್ಕಳೊಂದಿಗೆ ಹೆಚ್ಚು ಸಮಯ ಕಳೆಯುವುದರಿಂದ ಕುಟುಂಬದಲ್ಲಿ ಸಮತೋಲನ ಉಳಿಯುತ್ತದೆ. ಹಿರಿಯರ ಸಲಹೆಗಳನ್ನು ಗಮನದಲ್ಲಿ ಇಡುವುದು ಮುಖ್ಯ. ಸಹೋದರ ಸಹೋದರಿಯರೊಂದಿಗೆ ಹಳೆಯ ವಿಷಯಗಳನ್ನು ಮತ್ತೆ ಎತ್ತುವುದು ತಪ್ಪ. ಬದಲಾಗಿ ಪ್ರಸ್ತುತ ಅಗತ್ಯಗಳ ಮೇಲೆ ಗಮನಹರಿಸಿ ಸಂಬಂಧವನ್ನು ಬಲಪಡಿಸುವುದು ಉತ್ತಮ. ಸ್ನೇಹಿತರು ಮತ್ತು ಹತ್ತಿರದ ಬಂಧುಗಳೊಂದಿಗೆ ಮಾತಿನಲ್ಲಿ ಎಚ್ಚರಿಕೆ ವಹಿಸಬೇಕು. ಜಗಳದ ಮೂಲಕ ಸಂಬಂಧ ಹಾಳಾಗದಂತೆ ವೀಕ್ಷಣೆ ಮಾಡಬೇಕು. ಆರೋಗ್ಯದ ದೃಷ್ಟಿಯಿಂದ ಕುಂಭ ರಾಶಿಯವರು ಚುರುಕಾಗಿರುವವರು. ಆದರೆ ಗ್ರಹಣದ ದಿನಗಳಲ್ಲಿ ದೇಹದಲ್ಲಿ ಶಕ್ತಿ ಕುಗ್ಗಿದಂತೆ ತೋರುವ ಸಾಧ್ಯತೆ ಇದೆ. ತಲೆನೋವು, ಕಣ್ಣು ಸಂಬಂಧಿ ತೊಂದರೆ, ನಿದ್ರಾಭಂಗ ಈ ಅವಧಿಯಲ್ಲಿ ಹೆಚ್ಚಾಗಬಹುದು. ಸೂರ್ಯವು ಹೃದಯ, ರಕ್ತ ಸಂಚಾರ ಮತ್ತು ಶಕ್ತಿ ಸಂಕೇತ. ಆದ್ದರಿಂದ ಹೃದಯ ಸಂಬಂಧಿ ಚಟುವಟಿಕೆಗಳಲ್ಲಿ ಎಚ್ಚರಿಕೆ ವಹಿಸಬೇಕು. ಹೆಚ್ಚಿನ ಒತ್ತಡ, ಕೋಪ, ಕಾಫಿ ಅಥವಾ ಅತಿದೊಡ್ಡ ಶ್ರಮ ತಪ್ಪಿಸಬೇಕು. ಹಗುರ ವ್ಯಾಯಾಮ, ಮಿತವಾದ ಆಹಾರ ಮತ್ತು ವಿಶ್ರಾಂತಿ ಈ ಸಮಯದಲ್ಲಿ ಸೂಕ್ತ. ಮಾನಸಿಕ ಆರೋಗ್ಯಕ್ಕೆ ಆತಂಕ, ಅಸಹನೆ, ತೀವ್ರ ಯೋಚನೆಗಳು ತಾತ್ಕಾಲಿಕವಾಗಿ ಹೆಚ್ಚಬಹುದು. ಧ್ಯಾನ, ಮೌನ, ಸಾಂತ್ವನ ಚಟುವಟಿಕೆಗಳು ಮನಸ್ಸು ಶಾಂತ ಮಾಡುತ್ತವೆ. ಒಟ್ಟಿನಲ್ಲಿ ಗ್ರಹಣದ ಪ್ರಭಾವ ತಾತ್ಕಾಲಿಕ, ಆದರೆ ಆರೋಗ್ಯದ ಮೇಲೆ ಗಮನ ನೀಡುವುದೇ ಮುಖ್ಯ. ಕುಂಭ ರಾಶಿಯ ವಿದ್ಯಾರ್ಥಿಗಳು ಬುದ್ಧಿವಂತಿಕೆ, ವಿಶ್ಲೇಷಣಾತ್ಮಕ ಯೋಚನೆ, ಹೊಸ ವಿಚಾರಗಳನ್ನು ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತಾರೆ. ಆದರೆ ಸೂರ್ಯಗ್ರಹಣದ ದಿನಗಳಲ್ಲಿ ಏಕಾಗ್ರತೆ ಸ್ವಲ್ಪ ಕುಂದುತ್ತದೆ. ಮನಸ್ಸು ಬೇರೆಡೆ ತಿರುಗುವ ಸಂಭವ ಹೆಚ್ಚು. ಪರೀಕ್ಷೆಗಳ ಸಿದ್ಧತೆಯಲ್ಲಿ ತಾತ್ಕಾಲಿಕ ಅಲೆಮಾಲೆ ಉಂಟಾಗಬಹುದು. ಈ ಅವಧಿಯಲ್ಲಿ ಹೊಸ ವಿಷಯವನ್ನು ಪ್ರಾರಂಭಿಸದೆ ಹಳೆಯ ಪಾಠಗಳನ್ನು ಪುನಃ ಓದುವುದು ಉತ್ತಮ. ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಅಥವಾ ಮೌನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೆ ಮನಸ್ಸು ಸ್ಥಿರವಾಗುತ್ತದೆ ಮತ್ತು ಅಧ್ಯಯನ ಸುಗಮವಾಗುತ್ತದೆ. ಸಾಮಾನ್ಯವಾಗಿ ಕುಂಭರಾಶಿಯವರು ಹೊಸ ಚಿಂತನೆ, ಸಂಶೋಧನೆ ಮತ್ತು ಕಲಿಕೆಯ ಹಾದಿಯಲ್ಲಿ ಆಸಕ್ತಿ ತೋರುತ್ತಾರೆ. ಗ್ರಹಣವು ಸ್ವಯಂ ಪರಿಶೀಲನೆಗೆ ಅವಕಾಶ ನೀಡುತ್ತದೆ. ಹಳೆಯ ತಪ್ಪುಗಳನ್ನು ಪರಿಷ್ಕರಿಸಿ ಹೊಸ ಯೋಜನೆಗಳಿಗೆ ತಯಾರಿ ಮಾಡಿಕೊಳ್ಳುವ ಸಮಯ ಇದು. ಸೂರ್ಯಗ್ರಹಣವು ಆಧ್ಯಾತ್ಮಿಕ ದೃಷ್ಟಿಯಿಂದ ಮಹತ್ವಪೂರ್ಣ. ಈ ಸಮಯದಲ್ಲಿ ಧ್ಯಾನ, ಮಂತ್ರ ಜಪ, ದಾನ, ಪಠನ, ಆರಾಧನೆಗಳಲ್ಲಿ ತೊಡಗಿಸಿಕೊಳ್ಳುವುದು ಪುಣ್ಯದಾಯಕ. ಕುಂಭರಾಶಿಯವರು ಸಾಮಾನ್ಯವಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಹೆಚ್ಚು ತೊಡಗಿಸಿಕೊಂಡರು. ಗ್ರಹಣದ ದಿನಗಳಲ್ಲಿ ಸ್ವಾನ್ವೇಷಣೆ ಮತ್ತು ಒಳಗಿನ ಶಕ್ತಿ ಅರಿವಿಗೆ ಅವಕಾಶ ಸಿಗುತ್ತದೆ. ಸೂರ್ಯ ಆತ್ಮನ ಸಂಕೇತ. ಗ್ರಹಣದ ಸಮಯದಲ್ಲಿ ಆತ್ಮ ಪರಿಶೀಲನೆ ಮಾಡುವುದರಿಂದ ಮನಸ್ಸು ಶುದ್ಧೀಕರಿಸಲಾಗುತ್ತದೆ. ಧ್ಯಾನ, ಪಠನ, ಮೌನ, ಸತ್ಸಂಗ, ದಾನ ಮುಂತಾದ ಚಟುವಟಿಕೆಗಳು ಮನಸ್ಸಿಗೆ ಶಾಂತಿ ತರಲು ಸಹಕಾರಿ. ಗ್ರಹಣದ ನಂತರ ಆಧ್ಯಾತ್ಮಿಕ ಶಕ್ತಿ, ಹೊಸ ಚೈತನ್ಯ, ಹೊಸ ಜ್ಞಾನ ಅವರ ಜೀವನದಲ್ಲಿ ಸ್ಪಷ್ಟವಾಗಿ ಕಾಣಿಸಬಹುದು. ಕುಂಭರಾಶಿಯವರು ಸಾಮಾನ್ಯವಾಗಿ ಸಮಾಜದಲ್ಲಿ ಹೊಸ ಆಲೋಚನೆ, ಹೊಸ ಯೋಜನೆಗಳನ್ನು ಮುನ್ನಡೆಸುವ ಧೈರ್ಯ ಹೊಂದಿರುತ್ತಾರೆ. ಆದರೆ ಸೂರ್ಯಗ್ರಹಣದ ಅವಧಿಯಲ್ಲಿ ಕೆಲವು ದಿನಗಳ ತಾತ್ಕಾಲಿಕ ಅಸಮತೋಲನ ಉಂಟಾಗಬಹುದು. ಸ್ನೇಹಿತರು, ಸಹೋದ್ಯೋಗಿಗಳು ಅಥವಾ ಸಮುದಾಯದವರೊಂದಿಗೆ ಸಣ್ಣ ವಿಷಯಕ್ಕೂ ಭಿನ್ನಾಭಿಪ್ರಾಯ ಮೂಡಬಹುದು. ಈ ಸಮಯದಲ್ಲಿ ಮಾತನಾಡುವಾಗ ಎಚ್ಚರಿಕೆ ವಹಿಸುವುದು, ಹೆಚ್ಚು ಕೇಳುವುದು, ಕಡಿಮೆ ಪ್ರತಿಕ್ರಿಯೆ ನೀಡುವುದು ಮುಖ್ಯ. ಜಗಳ ಅಥವಾ ವಾದವಾದಕ್ಕೆ ತುತ್ತಾಗದಂತೆ ವೀಕ್ಷಣೆ ಮಾಡಬೇಕು. ಭವಿಷ್ಯ ಯೋಜನೆಗಳ ವಿಷಯದಲ್ಲಿ ಗ್ರಹಣದ ದಿನ ಹೊಸ ಯೋಜನೆ ಆರಂಭಿಸುವುದಕ್ಕಿಂತ ಹಳೆಯ ಯೋಜನೆಗಳನ್ನು ಪರಿಶೀಲಿಸಿ ದೋಷಗಳನ್ನು ಸರಿಪಡಿಸುವುದು ಸೂಕ್ತ. ಕುಂಭರಾಶಿಯವರು ತಮ್ಮ ವೈಚಾರಿಕ ಶಕ್ತಿ ಮತ್ತು ಬುದ್ಧಿವಂತಿಕೆಯಿಂದ ಯೋಜನೆಗಳನ್ನು ಶಾಶ್ವತವಾಗಿ ಯಶಸ್ವಿಗೊಳಿಸಬಹುದು. 2025 ಸೆಪ್ಟೆಂಬರ್ 21 ಸಂಭವಿಸುವ ಈ ವರ್ಷದ 2ನೇ ಸೂರ್ಯಗ್ರಹಣ ಮತ್ತು ಅಮಾವಾಸ್ಯೆಯ ಪ್ರಭಾವವು ಕುಂಭರಾಶಿಯವರ ಜೀವನದಲ್ಲಿ ಒಂದು ಹೊಸ ತಿರುವನ್ನು ತರುವ ಸಾಧ್ಯತೆ ಇದೆ. ಈ ಅವಧಿಯಲ್ಲಿ ಅನೇಕರು ತಮ್ಮ ಒಳಮನಸ್ಸಿನ ಮಾತನ್ನು ಹೆಚ್ಚು ಆಳವಾಗಿ ಅರಿಯುವರು. ಹಳೆಯ ಸಂಶಯಗಳು, ಭಯಗಳು ಮತ್ತು ಅಸಮಾಧಾನಗಳಿಂದ ಮುಕ್ತರಾಗಲು ಇದು ಅನುಕೂಲಕರವಾದ ಸಮಯ. ಸೂರ್ಯಗ್ರಹಣವು ಆತ್ಮ ಪರಿಶೀಲನೆಗೆ ಪ್ರೇರೇಪಿಸುವುದರಿಂದ ಕುಂಭರಾಶಿಯವರು ತಮ್ಮ ಗುರಿಗಳನ್ನು ಮರುಪರಿಶೀಲಿಸಿ ಹೊಸ ದಾರಿಯಲ್ಲಿ ಸಾಗಲು ಸಾಧ್ಯವಾಗುತ್ತದೆ. ಕುಟುಂಬ ಜೀವನದಲ್ಲಿ ಕೆಲವೊಮ್ಮೆ ಅಸಮಂಜಸತೆಗಳು ಎದುರಾಗಬಹುದು. ಆದರೆ ಸಹನೆ ಮತ್ತು ಸಮಾಧಾನದಿಂದ ಪರಿಸ್ಥಿತಿ ಸುಧಾರಿಸಬಹುದು. ಸ್ನೇಹಿತರ ಸಹಕಾರವು ಹೆಚ್ಚುವ ಸಾಧ್ಯತೆ ಇದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯ. ವಿಶೇಷವಾಗಿ ಮಾನಸಿಕ ಒತ್ತಡ ಮತ್ತು ದಣಿವಿನಿಂದ ದೂರವಿರಲು ಯೋಗ ಧ್ಯಾನ ಸಹಾಯಕವಾಗಬಹುದು.
ಆರ್ಥಿಕ ಕ್ಷೇತ್ರದಲ್ಲಿ ಎಚ್ಚರಿಕೆಯು ಮುಖ್ಯ. ತುರ್ತು ನಿರ್ಧಾರಗಳನ್ನು ತಪ್ಪಿಸುವುದು ಉತ್ತಮ. ಅಮಾವಾಸ್ಯೆಯ ಶಕ್ತಿ ಕುಂಭರಾಶಿಯವರಿಗೆ ಹೊಸ ಯೋಜನೆಗಳನ್ನು ರೂಪಿಸಲು ಮತ್ತು ಹಳೆಯ ಅಡಚಣೆಗಳಿಂದ ಹೊರಬರಲು ಉತ್ತೇಜನ ನೀಡುತ್ತದೆ. ವಿದ್ಯಾಭ್ಯಾಸ, ಸಂಶೋಧನೆ ಮತ್ತು ಸೃಜನಶೀಲ ಕಾರ್ಯಗಳಲ್ಲಿ ಪ್ರಗತಿ ಕಾಣಬಹುದು. ಈ ಸಮಯದಲ್ಲಿ ಮಾಡಿದ ಪ್ರಾಮಾಣಿಕ ಪ್ರಯತ್ನಗಳು ಮುಂದಿನ ತಿಂಗಳುಗಳಲ್ಲಿ ಉತ್ತಮ ಫಲ ನೀಡುವವು. ಒಟ್ಟಾರೆಯಾಗಿ ಸೂರ್ಯಗ್ರಹಣ ಮತ್ತು ಅಮಾವಾಸ್ಯೆಯ ಪ್ರಭಾವವು ಕುಂಭರಾಶಿಯವರ ಮನಸ್ಸಿಗೆ ಹೊಸ ಉತ್ಸಾಹ ಮತ್ತು ನಂಬಿಕೆಯನ್ನು ತುಂಬುತ್ತದೆ. ಸಹನೆ, ವಿವೇಕ ಮತ್ತು ಧೈರ್ಯವನ್ನು ಪಾಲಿಸಿಕೊಂಡು ನಡೆದರೆ ಜೀವನ